ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಂಜುನಾಥ್ ಅವರ ಪಾರ್ಥಿವ ಶರೀರ ಯಾವಾಗ ಶಿವಮೊಗ್ಗಕ್ಕೆ ಆಗಮಿಸಲಿದೆ? ಈ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಮೇಘ, ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದಂತ ಮಂಜುನಾಥ್ ಅವರ ಪಾರ್ಥಿವ ಶರೀರ ಬೆಂಗಳೂರಿಗೆ ಇವತ್ತು ಸಂಜೆ ನಂತರ ತಲುಪುತ್ತೆ. ಸಂಜೆ ಮೇಲೆ ಬೆಂಗಳೂರಿಗೆ ಶ್ರೀನಗರದಿಂದ ವಿಮಾನದಲ್ಲಿ ಆ ಪಾರ್ಥಿವ ಶರೀರ ಬರುತ್ತೆ ಮತ್ತು ಅಲ್ಲಿ ಯಾರು ಪ್ರವಾಸಿಗರು ಅಲ್ಲಿ ಸಿಲುಕೊಂಡಿದ್ರು ಅವರೆಲ್ಲರೂ ಸಹ ಬೆಂಗಳೂರಿಗೆ ಬರ್ತಾರೆ. ಮಂಜುನಾಥ್ ಅವರ ಪಾರ್ಥಿವ ಶರೀರವನ್ನ ಮೊದಲ ಹಂತದಲ್ಲಿ ವಿಮಾನದ ಮೂಲಕವೇ ಶಿವಮೊಗ್ಗಕ್ಕೆ ತರಲಿಕ್ಕೆ ಯೋಜನೆ ಮಾಡಲಾಗಿತ್ತು. ಆದ್ರೆ ವಿಮಾನದ ಮೂಲಕ ತಂದ್ರೆ ಮಳೆ ಬಂದ್ರೆ ಅಥವಾ ಮತ್ತಾದರೂ ಕಾರಣದಿಂದ ಲ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಅನ್ನುವ ಕಾರಣದಿಂದ ರಸ್ತೆಯ ಮೂಲಕ ಮಂಜುನಾಥ್ ಅವರ ಪಾರ್ಥಿವ ಶರೀರವನ್ನ ಶಿವಮೊಗ್ಗಕ್ಕೆ ತರುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರಿಸುಮಾರು ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮಂಜುನಾಥ್ ಅವರ ಪಾರ್ಥಿವ ಶರೀರ ಶಿವಮೊಗ್ಗದ ವಿಜಯನಗರ ಬಡಾವಣೆಯಲ್ಲಿರುವ ಅವರ ನಿವಾಸವನ್ನ ತಲುಪುವ ನಿರೀಕ್ಷೆ ಇದೆ. ಶಾಸಕ ಚನ್ನಬಸಪ್ಪ ಅವರು ಸಹ ಇದೇ ಮಾತನ್ನು ಹೇಳಿದ್ದಾರೆ, 9 ಗಂಟೆಗೆ ತಲುಪಬಹುದು ಅಂತೇಳಿ. ವಿಮಾನದ ಮೂಲಕ ಈ ಹಿಂದೆ ಶಿವಮೊಗ್ಗಕ್ಕೆ ಬಂದಂತ ಫ್ಲೈಟ್ಗಳು ಮಂಜಿನ ಕಾರಣ ಅಥವಾ ಮಳೆಯ ಕಾರಣ ಲ್ಯಾಂಡ್ ಆಗದೇನೆ, ತುಂಬಾ ರೀಸೆಂಟ್ ಆಗಿ ಈಗ ತಿರುಪತಿಯಿಂದ ಬಂದಂತ ಒಂದು ವಿಮಾನ ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಗದೇನೆ ಬೆಳಗಾವಿಯಲ್ಲಿ ಲ್ಯಾಂಡ್ ಆದಂತ ಉದಾಹರಣೆ ಇದೆ. ಆ ಕಾರಣಕ್ಕಾಗಿ ಆ ಸಾಧ್ಯತೆ ಬೇಡ ಅಂತೇಳಿ ರಸ್ತೆಯ ಮೂಲಕ ಮಂಜುನಾಥ್ ಅವರ ಪಾರ್ಥಿವ ಶರೀರ ಶಿವಮೊಗ್ಗವನ್ನ ತಲುಪುತ್ತೆ. ಹಾಗಾಗಿ ಬೆಳಗ್ಗೆ 9 ಗಂಟೆಗೆ ತಲುಪುತ್ತೆ. ಅವರ ಮನೆಯಲ್ಲಿ ವಿಜಯನಗರ ಬಡಾವಣೆಯಲ್ಲಿರ್ತಕ್ಕಂಥ ಅವರ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಆ ಅಂತಿಮ ದರ್ಶನಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಲಾಗಿದೆ. ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ ಅವರ ಮನೆ ಹತ್ರ. ಶಿವಮೊಗ್ಗದ ನಿವಾಸಿಗಳು ಅವರ ಮನೆಗೆ ಹೋಗಿ ಅಂತಿಮ ದರ್ಶನ ಪಡೆಯಬಹುದು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಡಲಾಗಿದೆ. ನಂತರ ಅಂತಿಮ ದರ್ಶನ ಆದ ನಂತರ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳು ಮುಗಿದ ನಂತರ ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಮಂಜುನಾಥ್ ಶರ್ಮಾ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಮೆರವಣಿಗೆಯ ಮೂಲಕ ಅವರ ಪಾರ್ಥಿವ ಶರೀರವನ್ನ ರೋಟರಿ ಚಿತಾಗಾರಕ್ಕೆ ಕೊಂಡೊಯ್ಯಲು ಯೋಜನೆ ಮಾಡಲಾಗಿದೆ. ಮಂಜುನಾಥ್ ಶರ್ಮಾ ಅವರ ಪಾರ್ಥಿವ ಶರೀರ ನಾಳೆ ಬೆಳಗ್ಗೆ 9 ಗಂಟೆಗೆ ತಲುಪುತ್ತೆ. ಇನ್ನು ಶಿವಮೊಗ್ಗ ಅವರ ಮನೆ ಇರತಕ್ಕಂಥ ಜಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸಾಲುಗಳಲ್ಲಿ ಬರಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು ಮತ್ತು ಶಿವಮೊಗ್ಗದ ಬೇರೆ ಭಾಗಗಳಲ್ಲೂ ಸಹ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ. ಮತ್ತು ಇಡೀ ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ನಿಧನಕ್ಕೆ ಒಂದು ರೀತಿ ಶೋಕ ಮಡುಗಟ್ಟಿದೆ. ಹಾಗಾಗಿ ಶಿವಮೊಗ್ಗದ ಎಲ್ಲಾ ವ್ಯಾಪಾರಿಗಳು ಅರ್ಧ ದಿನಗಳ ಕಾಲ ತಮ್ಮ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲು ಸ್ವಯಂ ಪ್ರೇರಿತರಾಗಿ ನಿರ್ಧಾರವನ್ನ ಮಾಡಿದ್ದಾರೆ. ಇದನ್ನು ಸಹ ಶಾಸಕ ಚನ್ನಬಸಪ್ಪ ಅವರು ಹೇಳಿದ್ದಾರೆ. ಶಿವಮೊಗ್ಗದ ಬಹುತೇಕ ಅಂಗಡಿ ಮುಂಗಟ್ಟುಗಳು ನಾಳೆ ಮಧ್ಯಾಹ್ನದವರೆಗೂ ಸಹ ಯಾವುದೇ ವಹಿವಾಟನ ನಡೆಸುವುದಿಲ್ಲ. ಮಂಜುನಾಥ್ ಶರ್ಮಾ ಅವರ ನಿಧನಕ್ಕೆ ಶೋಕವನ್ನ ಸೂಚಿಸಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹಾಗಾಗಿ ಮಂಜುನಾಥ್ ಶರ್ಮಾ ಅವರ ಪಾರ್ಥಿವ ಶರೀರ ಶಿವಮೊಗ್ಗಕ್ಕೆ ಬರುವ ನಿರೀಕ್ಷೆ ಇದ್ದು ದುಃಖ ತಪ್ಪಲಾದಂತಹ ಶಿವಮೊಗ್ಗದ ಜನರು, ಬಂಧುಗಳು, ಮಿತ್ರರು ಅಂತಿಮ ದರ್ಶನ ಪಡೆಯಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೇಘ, ನಾಳೆ ಅರ್ಧ ದಿನ ಶಿವಮೊಗ್ಗ ಬಂದ್ ಮಾಡಲು ವರ್ತಕರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಏನಿದೆ? ಶಿವಮೊಗ್ಗದ ಜನ ಈ ತರದ ವಿಷಾದಕ್ಕಾಗಲಿ ಸಂತೋಷಕ್ಕಾಗಲಿ ಸ್ಪಂದಿಸ್ತಾರೆ ಮತ್ತು ಇದೊಂದು ಹೃದಯ ವಿದ್ರಾವಕವಾದ ಎಲ್ಲರ ಮನ ಕಲಕುವಂತ ಒಂದು ಪ್ರಸಂಗ ಆಗಿದೆ. ಪ್ರವಾಸಕ್ಕೆಂದು ಪತ್ನಿ ಮತ್ತು ಮಗನ ಜೊತೆಗೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಂತ ಮಂಜುನಾಥ್ ಅವರು ಪೆಹಲ್ಗಾವ್ನ ಆ ಹುಲ್ಲುಗಾವಲಿನಲ್ಲಿ, ತುಂಬಾ ಸುಪ್ರಸಿದ್ಧ ಪ್ರವಾಸಿ ತಾಣ ಪೆಹಲ್ಗಾವ್ನ ಆ ಹುಲ್ಲುಗಾವಲಿನಲ್ಲಿ ಅವರು ಭಯೋತ್ಪಾದಕರ ದಾಳಿಗೆ ಅಲ್ಲಿ ತುತ್ತಾಗಿ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಶಿವಮೊಗ್ಗದ ಜನತೆ, ಶಿವಮೊಗ್ಗದ ವಾಣಿಜ್ಯ ಉದ್ಯಮಿಗಳು, ವ್ಯಾಪಾರಸ್ಥರು ಶೋಕಾರ್ಥವಾಗಿ ಅರ್ಧ ದಿನ ಬಂದ್ ಆಚರಣೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮಂಜುನಾಥ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಒಂದು ಕ್ರಮವಾಗಿ ಶಿವಮೊಗ್ಗದ ಎಲ್ಲ ವ್ಯಾಪಾರಸ್ಥರು ಈ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಶಿವಮೊಗ್ಗದಲ್ಲಿ ನಾಳೆ ಮಧ್ಯಾಹ್ನದವರೆಗೆ ಯಾವುದೇ ಅಂಗಡಿ ಮುಂಗಟ್ಟುಗಳು ತೆರೆದಿರುವುದಿಲ್ಲ. ಹಾಗಾಗಿ ಶಿವಮೊಗ್ಗದ ಎಲ್ಲ ವ್ಯಾಪಾರಸ್ಥರು ಸಹ ಈ ಒಂದು ದುಃಖದ ಘಟನೆಗೆ ತಮ್ಮ ಸ್ಪಂದನೆಯನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಮೇಘ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.